ಓ ಮನಸೆ, ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 106. ಒಂದು ಕಡೆ ಕರಣ್ ತನ್ನ ಹೆಂಡತಿ ಮಗಳನ್ನ ಹುಡುಕಿಕೊಂಡು ಇಂಡಿಯಾಗೆ ಬರ್ತಾ ಇದ್ದಾನೆ. ವಿಜಯ್ ತನಗೆ ಗೊತ್ತಿಲ್ಲದೆ ಅವನನ್ನ ಶತ್ರುವಿನ ಹಾಗೆ ನೋಡ್ತಿದ್ದಾನೆ. ಕರಣ್ ಕೂಡ ಸೂರ್ಯವರ್ಧನ್ ಮತ್ತು ಅವನ ಫ್ಯಾಮಿಲಿಯನ್ನ ನಾಶ ಮಾಡುವುದರ ಕಡೆಗೆ ಗಮನ ಕೊಟ್ಟಿದ್ದಾನೆ. ಈಗ ತಾನೇ ಅಂಜಲಿ ಮತ್ತು ಸೂರ್ಯ ಒಂದಾಗಿ ತಮ್ಮ ಬದುಕನ್ನ ಆರಂಭ ಮಾಡ್ತಾ ಇದ್ದಾರೆ. ಅದೇ ಥರ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಮತ್ತು ಶಾರ್ವರಿ ಇವರ ಪ್ರೀತಿಯನ್ನ ಕಿತ್ಕೊಳ್ಳೋದಕ್ಕೆ ಸಂಚನ್ನ ರೂಪಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ತಮ್ಮ ಪ್ರೀತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ವಿಜಯ್ ಮತ್ತು ಅಂಜಲಿಯ ಮೇಲಿದೆ. ಈ ಕಡೆ ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಸೇರಿಕೊಂಡ್ರು ಎಲ್ಲರೂ. ಅಜಯ್ ರೂಮಿಗೆ ಹೋಗುವ ಮೊದಲು ಅಣ್ಣನನ್ನ ರೇಗಿಸಿಯೇ ಕಳುಹಿಸಿದ್ದ. ವಿಜಯ್ ಲ್ಯಾಪ್ಟಾಪ್ ಮುಂದೆ ಕೂತು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರೋದನ್ನ ಆಗ ತಾನೇ ರೂಮಿಗೆ ಬಂದ ಅಂಜಲಿ ಗಮನಿಸಿದ್ಲು. ಬರುವಾಗ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ಇವರಿಗೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವನ ಮುಂದೆ ಹಾಲಿನ ಲೋಟವನ್ನು ಹಿಡಿದ್ಲು. ಅವಳು ಬಂದು ಲೋಟ ಹಿಡಿದ್ರೂ ಗೊತ್ತಾಗದೇ ಇರುವಷ್ಟು ಆಳವಾಗಿ ಯೋಚನೆಯಲ್ಲಿ ಮಗ್ನನಾಗಿದ್ದ ವಿಜಯ್. ಅಂಜಲಿ ಕಾದು ಕಾದು ಸಾಕಾಗಿ ವಿಜಯ್ ಅಂತ ಅವನ ಭುಜವನ್ನ ಮುಟ್ಟಿ ಅಲಗಾಡಿಸಿದ್ಲು. ಬೆಚ್ಚಿ ಬಿದ್ದವಂತರ ವಿಜಯ್ ಹಾ ಅಂಜು ಅಂದ ಗಾಬರಿಯಲ್ಲೇ. ಅಂಜಲಿ ಅವನ ಮುಖವನ್ನೇ ದಿಟ್ಟಿಸಿ ನೋಡಿ, ಅಲ್ಲ ರೀ, ರೂಮಿಗೆ ಬರೋವಾಗ ಚೆನ್ನಾಗೇ ಇದ್ರಿ, ಇದ್ದಕ್ಕಿದ್ದ ಹಾಗೆ ಏನಾಯಿತು? ಏನಾದರೂ ಸಮಸ್ಯೆ ಆಗಿದೆಯಾ? ಬಿಸ್ನೆಸ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ಈ ಥರ ಇರೋದನ್ನು ನಾನು ನೋಡೇ ಇಲ್ಲ, ಏನಾಯಿತು ನಿಮಗೆ ಅಂತ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದ್ಲು. ಅವಳ ಪ್ರಶ್ನಾವಳಿಗಳನ್ನು ನೋಡಿ ವಿಜಯ್ಗೆ ನಗು ಬಂತು. ತನ್ನ ಒಂದು ಬೇಸರ ಅವಳಿಗೆ ಅದೆಷ್ಟು ನೋವನ್ನು ಉಂಟು ಮಾಡ್ತಿದೆ ಅನ್ನೋದರ ಅರಿವು ಕೂಡ ವಿಜಯ್ಗೆ ಆಯಿತು. ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಪಕ್ಕಕ್ಕೆ ಇಟ್ಟು ಅವಳನ್ನು ಮಡಿಲಲ್ಲಿ ಕೂರಿಸ್ಕೊಂಡ. ಅಂಜಲಿ ಗಾಬರಿಯಿಂದ, ರೀ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಆ ಹಠಾತ್ ವರ್ತನೆ ಅವಳಲ್ಲಿ ಗಾಬರಿಯನ್ನು ಮೂಡಿಸಿತ್ತು. ವಿಜಯ್ ಅವಳ ಸೊಂಟಾನ ಬಳಸಿ ಹಿಡ್ಕೊಂಡು, ನನ್ನ ಹೆಂಡತಿಯನ್ನು ನನ್ನ ಮಡ್ಲಲ್ಲಿ ಕೂರಿಸ್ಕೊಂಡಿದ್ದೀನಿ, ಏನಾದರೂ ಸಮಸ್ಯೆನಾ ಅಂತ ಹೇಳ್ತಾ ಅವಳ ಕೊರಳಿನ ಸುತ್ತ ಮುತ್ತಿನ ಹಾರವನ್ನು ಪೋಣಿಸ್ತಿದ್ದ. ಅಂಜಲಿಗೆ ಅವನ ಈ ವರ್ತನೆಯಿಂದ ಉಸಿರು ಗಂಟ್ಲಲ್ಲಿ ಸಿಕ್ಕಾಕೊಂಡಂಗಾಯಿತು. ರೀ ಪ್ಲೀಸ್ ಅಂತ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ಲು. ಅವಳ ಪ್ರಯತ್ನ ಹೆಚ್ಚಾದಷ್ಟು ವಿಜಯ್ ಹಿಡಿತ ಬಿಗಿಯಾಗ್ತಾ ಇತ್ತು. ಅವಳನ್ನು ಸಾಕು ಅನಿಸುವಷ್ಟು ಮುದ್ದು ಮಾಡಿ, ಈಗ ಕೇಳು ಇನ್ನು ಪ್ರಶ್ನೆಯನ್ನ ಅಂದ. ಅಲ್ಲ ರೀ, ಅದನ್ನೇ ಕೇಳ್ತಾ ಇರೋದು. ಆಗಲೇ ರೂಮಿಗೆ ಬರುವಾಗ ಲವಲವಿಕೆಯಿಂದ ಇದ್ರಿ, ಖುಷಿಯಾಗಿ ಇದ್ರಿ, ನಿಮ್ಮ ಮುಖದಲ್ಲಿ ನಗು ಇತ್ತು. ಆದರೆ ಈಗ ಈ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಪಕ್ಕದಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ದೀರಾ, ಏನಾಯಿತು ನಿಮಗೆ? ಏನೋ ಆಳವಾದ ಯೋಚನೆಯಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಅವನನ್ನು ಕೇಳಿದ್ಲು. ವಿಜಯ್ ಅವಳನ್ನೊಮ್ಮೆ ನೋಡ್ದ. ನನ್ನ ಒಂದೇ ಒಂದು ಮನಸ್ಸಿನ ಮುಖದ ಬದಲಾವಣೆ ಇವಳಿಗೆ ಅದೆಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಹೌದು ಅಂಜು, ಏನೋ ಒಂದು ಯೋಚನೆ ಮಾಡ್ತಾ ಇದ್ದೆ, ಆದರೆ ನೀನು ಅಂದ್ಕೊಂಡಷ್ಟು ಸೀರಿಯಸ್ ಏನೂ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರೋವಾಗಲೇ ಅವನ ಅಸಿಸ್ಟೆಂಟ್ ದೀಪಕ್ನಿಂದ ಕಾಲ್ ಬಂತು. ಅಂಜು 5 minutes ಅಂತ ಹೇಳಿ ಬಾಲ್ಕನಿಗೆ ಹೋದ. ಅವನಿಗೆ ಆಲ್ರೆಡಿ ವಿಷಯ ಗೊತ್ತಾಗಿತ್ತು, ಕರಣ್ ಇಂಡಿಯಾಗೆ ಬರ್ತಾ ಇದ್ದಾನೆ, ಅವನು ತಮ್ಮನ್ನು ಶತ್ರುಗಳ ಹಾಗೆ ನೋಡ್ತಿದ್ದಾನೆ ಅಂತ. ಆದರೆ ಅದಕ್ಕೆ ಪ್ರಾಪರ್ ರೀಸನ್ ಗೊತ್ತಿಲ್ಲ. ತನ್ನ ಬದುಕಲ್ಲಿ ಏನೋ ಒಂದು ಬಿರುಗಾಳಿ ಬರೋ ಮುನ್ಸೂಚನೆ ಅಂತ ಹೇಳಿ ಅವನ ಮನಸ್ಸಿನಾಗೆ ಅನ್ನಿಸ್ತಾ ಇದ್ರು. ಅದೇನಿರಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಜಯ್ ಸೋಲ್ತಾ ಇದ್ದ. ಹಾಗಾಗಿ ಅವನ ಯೋಚನೆ ಕರಣ್ ಸುತ್ತಮುತ್ತಾನೆ ಸುತ್ತಾ ಇತ್ತು. ದೀಪಕ್ ಕಾಲ್ ಮಾಡ್ತಾ ಇದ್ದ ಹಾಗೆ, ಹಾಂ ಹೇಳು ದೀಪಕ್ ಅಂದ. ಸರ್, ನೀವೇನು ಅಂದ್ಕೊಂಡಿದ್ದೀರೋ ಅದು ನಿಜ ಆಗಿದೆ. ಕರಣ್ ಸರ್ ನಿಮ್ಮ ಬಗ್ಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮ ಬಗ್ಗೆ ಅನ್ನೋದಕ್ಕಿಂತ ಎಂಟೈರ್ ಸೂರ್ಯವರ್ಧನ್ ಫ್ಯಾಮಿಲಿ ಬಗ್ಗೆ, ಅಂದರೆ ನಿಮ್ಮ ತಂದೆ ತಾಯಿ ನೀವಿಬ್ಬರು ಮಕ್ಕಳು, ಈಗ ಬಹುಶಃ ಅಂಜಲಿ ಮೇಡಮ್ ಇರಬಹುದು ಅಂದ. ಆ ಮಾತು ಕೇಳಿ ಅವನು ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡ್ದ. ಯಾಕಂದರೆ ಇವತ್ತಿನವರೆಗೂ ಆ ಕರಣ್ ಯಾರು ಅಂತಾನೆ ಗೊತ್ತಿಲ್ಲ. ಆದರೆ ತನ್ನ ಬಿಸ್ನೆಸ್ಗೆ ಅವನು ದೊಡ್ಡ ಪೈಪೋಟಿಯಾಗಿ ನಿಂತಿದ್ದಾನೆ, ಯಾಕೆ ಅನ್ನೋದು ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಥ್ರೆಟ್ ಇದೆ, ಅದಕ್ಕೂ ಕಾರಣ ಏನು ಅಂತ ಗೊತ್ತಿಲ್ಲ. ಈ ಕಡೆ ತನ್ನ ಮದುವೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಆ್ಯಂಡ್ ಟೀಮ್ ಒಂದು ಕಡೆ ಪ್ರಯತ್ನ ಮಾಡಿದರೆ ಇನ್ನೊಂದು ಟೀಮ್ ಕರಣ್ದು. ಹೌದು, ಅವರು ಮದುವೆ ನಿಲ್ಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದ್ದ. ಆದರೆ ಕೈ ಮೀರಿ ಮದುವೆ ನಡೆದಿತ್ತು, ಅದು ಸೂರ್ಯವರ್ಧನ್ ಫ್ಯಾಮಿಲಿಯವರ ಬುದ್ಧಿವಂತಿಕೆಯಿಂದ. ಹೀಗೆ
ಹೀಗಿರೋವಾಗ ತನಗೆ ಗೊತ್ತಿಲ್ಲದೆ ಹುಟ್ಕೊಂಡಿರೋ ಈ ಶತ್ರುಗಳು ಯಾರು ಅಂತ ಅವನು ತನ್ನದೇ ಧಾಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದ. ಆದರೆ ಎಲ್ಲಿಂದ ಎಲ್ಲಿಗೆ ಹೋದರೂ ಕರಣ್ ಅನ್ನೋ ವ್ಯಕ್ತಿ ತನ್ನ ಜೀವನಕ್ಕೆ ಯಾಕೆ ಬಂದಿದ್ದಾನೆ ಅನ್ನೋದು ಅರ್ಥವೇ ಆಗದೇ ಇರೋ ಯಕ್ಷ ಪ್ರಶ್ನೆಯಾಗಿತ್ತು. ಅಟ್ ದ ಸೇಮ್ ಟೈಮ್ ದೇವ್ ಕೂಡ ಅಷ್ಟೇ ಪವರ್ಫುಲ್ ವ್ಯಕ್ತಿಯಾಗಿದ್ದ. ಕೇವಲ ಕರಣ್ಗೆ PA ಆಗದೆ ಅವನನ್ನು ಮಗನ ಥರ ನೋಡ್ತಾ ಇದ್ದ ಕರಣ್ ಅವನಿಗೆ ಎಲ್ಲ ರೀತಿಯ ರೈಟ್ಸ್ ಕೊಟ್ಟಿದ್ರು. ಹಾಗಾಗಿ ಆಲ್ಮೋಸ್ಟ್ ವಿಜಯ್ ಸೂರ್ಯ ಮತ್ತು ದೇವ್ ಒಂದೇ ರೀತಿಯ ವ್ಯಕ್ತಿಗಳಾಗಿದ್ದರು. ದೇವ್ ಮತ್ತು ಕರಣ್ ಎರಡು ಶಕ್ತಿಗಳಾಗಿ ಅವನ ಮುಂದೆ ನಿಂತಿದ್ರು. ಹೀಗಿರುವಾಗ ತನ್ನ ಫ್ಯಾಮಿಲಿಗೆ ಏನಾಗ್ತಾ ಇದೆ, ಒಂದು ವೇಳೆ ಅಂಜಲಿಗೆ ಏನಾದರೂ ಸಮಸ್ಯೆ ಆಗಬಹುದಾ ಅನ್ನೋದು ಅವನ ಮನಸ್ಸಿನ ಮೂಲೆಯಲ್ಲಿ ಕೊರಿತಾ ಇದ್ದಂಥ ಪ್ರಶ್ನೆ ಆಗಿತ್ತು. ಹೀಗೆ ಅವನು ಎಷ್ಟೇ ಯೋಚನೆ ಮಾಡಿದರೂ ಉತ್ತರ ಮಾತ್ರ ಸಿಗ್ತಾ ಇರಲಿಲ್ಲ. ಕೊನೆಗೆ ಕರಣ್ ಯಾರು ಏನು ಅಂತ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿಸಿದ್ರು ಈ ಕಳೆದ 20 ವರ್ಷದಿಂದ ಮಾತ್ರ ಅವನ ಬಗ್ಗೆ ಚಾಲ್ತಿಯಲ್ಲಿದ್ದ ವಿಷಯಗಳು ಸಿಕ್ತೇ ಹೊರತು ಅವನ ಬ್ಯಾಕ್ಗ್ರೌಂಡ್ ನಯ ಪೈಸೆ ಸಿಕ್ಕಿರಲಿಲ್ಲ. ಹಾಗಾಗಿ ವಿಜಯ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದ. ಇದೆಲ್ಲವನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ದೀಪಕ್ಗೆ ಹೇಳಿದ್ದ. ಆದರೆ ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ಅವನು ಝೀರೋ ಆಗಿದ್ದ. ಏನಂದರೆ ಏನೋ ಇನ್ಫಾರ್ಮೇಷನ್ ಸಿಗದೆ ಅವನು ಕಂಗಾಲಾಗಿ ಹೋಗಿದ್ದ. ಓಕೆ ದೀಪಕ್, ಒಂದು ಕೆಲಸ ಮಾಡು, ಅವನು ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ ನನಗೆ ಗೊತ್ತಿಲ್ಲ, ಬಟ್ ಅವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅದಕ್ಕೆ ಅಂತ ಹೇಳಿ ಒಂದು ಟೀಮ್ನ ಅವನ ಹಿಂದೆ ಬಿಡು. ಯಾವುದೇ ಕಾರಣಕ್ಕೂ ಏನೂ ಸಮಸ್ಯೆ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನನ್ನ ಫ್ಯಾಮಿಲಿಯವರ ಒಂದೇ ಒಂದು ಕೂದಲು ಕೊಂಕಬಾರ್ದು ಅಂತ ಹೇಳಿ ಸೀರಿಯಸ್ ಆಗಿ ಎಚ್ಚರಿಕೆ ಕೊಟ್ಟ. ಅದನ್ನು ಕೇಳಿ ಎಸ್ ಬಾಸ್, ಏನೂ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹಾಗೆ ಅಂಜಲಿ ಮ್ಯಾಮ್ ಹುಷಾರು, ಯಾಕಂದರೆ ಥ್ರೆಟನಿಂಗ್ ಅವ್ರ ಹಾಗೆ ಇರೋ ಹಾಗಿದೆ ಅಂತ ಹೇಳ್ದ. ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಓಕೆ ಐ ವಿಲ್ ಮ್ಯಾನೇಜ್, ಬಟ್ ಎನಿ ಮೂಮೆಂಟ್ ಏನೇ ಅಪ್ಡೇಟ್ಸ್ ಇದ್ರೂ ಕೊಡಬೇಕು. ಹಾಗೆ ನಮ್ಮ ಮನೆಯಿಂದ ಹೋಗೋ ಎಲ್ಲ ವೆಹಿಕಲ್ಸ್ ಮೇಲೂ ನಿಗಾ ಇಡಬೇಕು. ಅಪ್ಪ ಅಮ್ಮ ಅಜಯ್ ಅಂಜಲಿ ಯಾರು ಎಲ್ಲೇ ಹೊರಗಡೆ ಹೋದರೂ ಅವ್ರ ಹಿಂದೆ ಸೆಕ್ಯೂರಿಟಿ ಟೀಮ್ ಇರಬೇಕು ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಮಾತು ಮುಗಿಸ್ದ. ಅವನು ಬರೋದನ್ನೇ ಕಾಯ್ತಾ ಇದ್ಲು ಅಂಜಲಿ. ಆದರೆ ಸೂರ್ಯ ಇನ್ನೂ ಯೋಚನೆಯಲ್ಲೇ ಮುಳುಗಿದ್ದ. ಯಾರೀ ಕರಣ್, ನಮ್ಮ ಬದುಕಲ್ಲಿ ಏನು ಮಾಡ್ತಿದ್ದಾನೆ, ಏನು ಸಮಸ್ಯೆ, ಏನೂ ಗೊತ್ತಿಲ್ಲದೆ ಅವನ ತಲೆ ಕೆಟ್ಟಿತ್ತು. ನೋಡೋಣ ಮುಂದೆ ಜೀವನ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಅಂಜಲಿಯನ್ನು ನೋಡಲಿಕ್ಕೆ ರೂಮಿನ ಕಡೆ ಹೊರಟ.